ಇವಾಗ ರಜತ್ ಅವ್ರು ಏನ್ ಬೈತಾ ಇದಾರೆ, ಅವ್ನಿಗೆ ಒಂದು ಮ್ಯಾನಸ್ ಇಲ್ಲ, ಕಲ್ಚರ್ ಇಲ್ಲ, ಒಂದು ಯಾರ ಜೊತೆ ಹೆಂಗ್ ನಡ್ಕೋಬೇಕನ್ನೋದು ಗೊತ್ತಿಲ್ಲ. ಅದನ್ನ ಬಂದು ಖುಷಿಯಾಗಿ ತಗೊಳ್ತಾ ಇದಾರೆ ಹೊರತು ಜನ ಅದನ್ನ ಖಂಡಿಸ್ತಾ ಇಲ್ಲ. ಯಾಕಂದ್ರೆ ಅದು ಚೀಪ್. ಅದು ಯಾಕಂದ್ರೆ ಯಾರು ದೊಡ್ಡ ಮನುಷ್ಯರು ಬಂದಿದ್ದಾರೆ ಅಂದ್ರೆ ಅವ್ರಿಗಿಂತ ದೊಡ್ಡವ್ರು ಇರ್ತಾರೆ, ಅವರು ಹೆಸರು ಮಾಡಿ ಬಂದಿರ್ತಾರೆ, ಅವ್ರಿಗೊಂದು ಕೃತಜ್ಞತೆ. ಇವನೇನ್ ಬಿಗ್ ಬಾಸ್ ಮನೇಲಿ ಇದ್ದಾಗ ಇವನೇನ್ ಬಿಗ್ ಬಾಸ್ ಅಲ್ಲ. ಆದ್ರೆ ಬಂದವ್ರಿಗೆ ಒಂದು ಹೋಗೋವರ್ಗು 2-3 ದಿವಸ ಇರ್ತಾರೆ, ಅವ್ರನ್ನ ಆಚೆ ಜನನೂ ನೋಡ್ತಾ ಇರ್ತಾರೆ. ಅವ್ರನ್ನ ಹಂಗೆ ಊಟ ಮಾಡಕ್ಕೆ ಗತಿ ಕೆಟ್ಟು ಬಂದಿದ್ದೀರಾ, ನಾವು ಬಿಸಾಕ್ತಾ ಇದೀವಿ, ಅದನ್ನ ತಿಂತಾ ಇದೀರಾ, ಆ ಥರ ಎಲ್ಲ ಮಾತಾಡೋದು ತುಂಬಾ ತಪ್ಪು. ಯಾಕಂದ್ರೆ ಆಚೆ ಜನಗಳು ನೋಡ್ತಾ ಇರೋರಿಗೆ ಅದು ಕೇವಲವಾಗಿ ಅವ್ರನ್ನ ಕುಗ್ಗಿಸುತ್ತೆ. ಆ ತರ ಡೈಲಿ ಎಲ್ಲಾರ್ಗೂ ಮಾಡ್ತಾ ಇದ್ದಾನೆ ಡೇ 1 ಇಂದ. ಅದನ್ನ ಬಿಗ್ ಬಾಸ್ ಟೀಮ್ ಅವ್ರು ತೋರಿಸ್ತಾ ಇಲ್ಲ. ಅದರಿಂದ ಜನ ಅವನ್ನ ತುಂಬಾ ಒಳ್ಳೆಯವ್ರು ಅಂದ್ಕೊಂಡಿದ್ದಾರೆ. ಆದ್ರೆ ಆ ತರ ನಾನು ಚಿಕ್ಕ ಬುದ್ಧಿ, ಕೆಟ್ಟ ಬುದ್ಧಿ, ಜಲಸ್ ಬುದ್ಧಿ, ಕಳ್ತನದ ಬುದ್ಧಿ, ಇರಿಟೇಷನ್ ಮಾಡೋ ಕ್ಯಾರೆಕ್ಟರು, ಅವನ ಜೊತೆ ಯಾರು ಕಟ್ಕೊಂಡವ್ರು 1 ನೈಟು ಇರಕ್ಕಾಗಲ್ಲ, ಅಷ್ಟು ಇರಿಟೇಷನ್ ಕ್ಯಾರೆಕ್ಟರು. ಅವನಿಗೆ ಮದ್ವೆ ಆಗ